ವಿರಾಜ್, ಆತೆ ನೀನ್ ಕೂಡ ಬದಲಾಗೋದ್ಯಾ? ನಾನು ಯಾಕತ್ತೆ ಬದಲಾಗ್ಲಿ? ಮತ್ತೆ ಆ ಚೈತ್ರ ಆನಂದ್ ಜೊತೆ ಸೇರಿ ಕೇಟ್ರಿಂಗ್ ನ ಸೀತಾರತ್ನಂಗ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ಲು. ನೀನ್ ಯಾಕೆ ಮಾತಾಡ್ಲಿಲ್ಲ? ಆ ಚೈತ್ರ ಪ್ಲಾನ್ ನ ಯಾಕೆ ತಡಿಲಿಲ್ಲ? ಅತ್ತೆ, ಆ ವಿಷಯದಲ್ಲಿ ಅಣ್ಣ ಡಿಸೈಡ್ ಆಗ್ಬಿಟ್ಟಿದ್ದಾನೆ. ಅಣ್ಣ ಡಿಸೈಡ್ ಆದ್ಮೇಲೆ ನಾನು ಯಾವತ್ತೂ ಎದುರು ಮಾತಾಡಲ್ಲ ಅಂತ ಗೊತ್ತು ತಾನೆ. ಅಷ್ಟೇನಾ? ಅಥವಾ ಆ ಚೈತ್ರ ನಿನ್ನೂ ಕೂಡ ಮೋಡಿ ಮಾಡಿ ಅವಳಿಗೆ ಸಪೋರ್ಟ್ ಮಾಡೋ ಥರ ಮಾಡ್ಕೊಂಡಿದ್ದಾಳ? ಅತ್ತೆ, ನೆವರ್. ನಾನು ಯಾವತ್ತೂ ಆ ಕುಳ್ಳಿನ ವಹಿಸ್ಕೊಳ್ಳಲ್ಲ, ಮತ್ತೆ ಅವಳ ಟ್ರ್ಯಾಪಲ್ಲಿ ಬೀಳೋದಿಲ್ಲ. ಮತ್ತಿನ್ ಹೇಗೋ ಈ ಚೈತ್ರನ್ನ ಆ ಸೀತಾರತ್ನನ ತಡೆಯೋದು? ಅವ್ರು ಕೇಟ್ರಿಂಗ್ ಮಾಡೋದು ನಂಗೊಂಚೂರು ಇಷ್ಟ ಇಲ್ಲ. ಅತ್ತೆ, ನೀವು ಆ ಕುಳ್ಳಿ ಬಗ್ಗೆ ಹೇಳ್ತಾ ಇರೋದು ಓಕೆ, ಬಟ್ ಅಂದ್ರೆ ಸೀತಾರತ್ನ ಅವ್ರ ಮೇಲೆ ನನಗೆ ಒಂಥರ ಒಳ್ಳೆ ಭಾವನೆ ಇದೆ. ಹೊರಗಡೆ ಟಾಕ್ ಕೂಡ ಇದೆ ಅವ್ರ ಕ್ಯಾಟ್ರಿಂಗ್ ಚೆನ್ನಾಗಿರುತ್ತೆ ಅಂತ. ಮೇ ಬಿ ಅಣ್ಣ ಡಿಸಿಷನ್ ತಗೊಂಡಿರೋದು ನನ್ಗೆ ಯಾಕೋ ಕರೆಕ್ಟ್ ಅಂತ ಅನಿಸ್ತಾ ಇದೆ. ಮತ್ತೆ ಅಣ್ಣ ಡಿಸೈಡ್ ಆದ್ಮೇಲೆ ನಾವದ್ರ ಬಗ್ಗೆ ಡಿಸ್ಕಸ್ ಮಾಡೋದು ನನಗೆ ಯಾಕೋ ನಾನ್ಸೆನ್ಸ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ನನಗೆ ಸ್ವಲ್ಪ ಕೆಲಸ ಇದೆ. ಇದಕ್ಕೆಲ್ಲ ನಾನು ಆನಂದ್ ಮುಂದೆ ಒಪ್ಕೊಂಡಿದ್ದು ಆ ಸೀತಾರತ್ನನ್ನ ಇಲ್ಲಿ ಕರೆಸಿ ಎಲ್ಲರ ಮುಂದೆ ಅವಳಿಗೆ ಅವಮಾನ ಮಾಡಿ ಸೀತಾರತ್ನನ್ನು ಚೈತ್ರನ್ನು ಇಲ್ಲಿಂದ ಓಡಿಸೋದಕ್ಕೆ. ಈ ಪ್ಲಾನ್ಗೆ ವಿರಾಜ್ ಏನಾದ್ರೂ ಹೆಲ್ಪ್ ಮಾಡ್ತಾನೆ ಅನ್ಕೊಂಡ್ರೆ ಯೂನಿಯನ್ ಈ ಥರ ಉಲ್ಟಾ ಹೊಡೆದ್ನಲ್ಲ. ಯಾರು ಹೆಲ್ಪ್ ಮಾಡಿದ್ರು ಮಾಡದೆ ಹೋದ್ರು ನಾನು ಮಾಡಬೇಕಾಗಿರೋದನ್ನ ಮಾಡ್ತೀನಿ. ಆ ಸೀತಾರತ್ನನ್ನ ಚೈತ್ರನ್ನ ಮನೆಯಿಂದ ಹೊರಗೆ ಹಾಕ್ತೀನಿ. ನಿಂಗೋಸ್ಕರನೇ ನಾನು ಈ ಸಿಟಿಗೆ ಬಂದೆ. ನಿನ್ನ ಮದುವೆ ಆಗಬೇಕು ಅನ್ನೋ ಗುರಿಯಿಂದಾನೆ ಈ ಸಿಟಿಯಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸನ ಪಡ್ಕೊಂಡೆ. ನಿಂಗೋಸ್ಕರ ನಾನು ನಮ್ಮ ಅಪ್ಪ ಅಮ್ಮನ್ನ ಎದುರಾಕೊಂಡೆ. ಅಲ್ಲಿ ಮಹಾರಾಜನ್ ಥರ ಇದ್ದಿದ್ದು ನಾನು ಇವಾಗ ಇಲ್ಲಿ ಈ ಥರ ಬದುಕ್ತಾ ಇದ್ದೀನಿ ಅಂದ್ರೆ ಅದು ಯಾರಿಗೋಸ್ಕರ? ನಿಂಗೋಸ್ಕರ ಅಲ್ವಾ? ಅಂಥದ್ರಲ್ಲಿ ನನ್ನ ಹಳೇದೆಲ್ಲ ಮರ್ತು ಹೋಗಿ ನನ್ನ ಮದುವೆ ಆಗು ಅಂತ ಹೇಳಿದ್ರೆ ನನ್ನೇ ಬೇಡ ಹೋಗು ಅಂತಿದ್ಯಾ? ಅದು ಹೇಗೆ ಬೇಡ ಅಂತ್ಯ? ನೀನ್ ಬೇಡ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅನ್ಕೊಂಡಿದ್ಯಾ? ನಾನು ಅನ್ಕೊಂಡಿದ್ದನ್ನ ಸಾಧಿಸೋವರೆಗೂ, ನಿನ್ನ ಮದ್ವೆ ಆಗೋವರೆಗೂ ನಾನು ಎಲ್ಗೂ ಹೋಗಲ್ಲ. ಇವನ್ ಯಾಕೆ ಇಲ್ಲಿಗೆ ಬರ್ತಿದ್ದಾನೆ? ಹಾಯ್ ಮಹಿ. ನೀನ್ ದಯೆಯಿಂದ ಅಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಿದ್ ನಾವು ಇಲ್ಲಿಗೆ ಬಂದು ಕಷ್ಟ ಪಡ್ತಾ ಇದೀವಿ. ಸಾರಿ ಮಹಿ. ನೀನ್ ಸಾರಿ ಯಾವನಿಗೆ ಬೇಕು? ಅಷ್ಟಕ್ಕೂ ಯಾಕೆ ಬಂದಿದ್ಯಾ ಇಲ್ಲಿಗೆ? ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿ ಹೋಗಿದೆ. ಆಗಿರೋದನ್ನ ಬದಲಾಯಿಸಕ್ ಆಗಲ್ಲ ಅಲ್ವಾ? ಇದನ್ ಹೇಳಕ್ಕೆ ನೀನ್ ಆ ಊರಿಂದ ಇಲ್ಲಿಗೆ ಬಂದ್ಯಾ? ಈ ಶ್ರವಣೇನ್ ಇಲ್ಲಿಗೆ ಬಂದಿದ್ದಾನಲ್ಲ. ಅಮ್ಮ ಬಂದ್ರೆ ಏನಾದ್ರೂ ನೋಡ್ಬಿಟ್ರೆ ಅವನ ಬಗ್ಗೆ ಕೇಳ್ತಾರಲ್ಲ. ಮಾಹಿ ಏನಾದ್ರೂ ಶ್ರವಣ್ ಬಗ್ಗೆ ಹೇಳ್ಬಿಟ್ರೆ ನನ್ನ ಮದ್ವೆ ನಿಂತು ಹೋಗಿದ್ದು ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಆಮೇಲೆ ಅಮ್ಮಂಗೆಲ್ಲ ನಿಜ ಗೊತ್ತಾಗ್ಬಿಟ್ರೆ ಅಯ್ಯೋ. ಸ್ವಲ್ಪ ಚೈತ್ರನ್ ಕರಿತೀಯಾ? ನಮ್ಮ ಅಕ್ಕ ಬರಲ್ಲ. ಅಲ್ಲ ಯಾಕೆ? ಅವತ್ ನಮ್ಮನ್ನ ಅಳಿಸಿದ್ದು ನಿನಗೆ ಸಾಕಾಗಿಲ್ವಾ? ಪ್ಲೀಸ್ ಮಹಿ, ಒಂದ್ಸಲ ಚೈತ್ರನ್ ಕರೆದ್ರೆ ಮಾತಾಡಿ ವಾಪಸ್ ಹೋಗ್ತೀನಿ. ಏನಂತ ಮಾತಾಡ್ತೀಯಾ? ಏನು ಬೇಕಾಗಿಲ್ಲ. ಇಲ್ಲಿಂದ ಹೋದ್ರೆ ನಿನಗೆ ಒಳ್ಳೇದು. ಹೋಗು. ಮಹಿ, ಮಹಿ ನೀನ್ ಒಳಗಡೆ ಹೋಗೆ. ಅದ್ ಹಾಗಲ್ಲ. ಹೋಗು ಅಂತಿದ್ದೀನಲ್ಲ. ಒಂದ್ಸಲ ನಿನ್ ಜೊತೆ ಮಾತಾಡ್ಬೇಕು. ಇಲ್ಲ, ಆ ಕಡೆ ಬಾ. ಬಾ. ಮಹಾಲಕ್ಷ್ಮಿ, ಏನಮ್ಮ ಬಿಸಿಲಲ್ಲಿ ನಿಂತ್ಕೊಂಡಿದ್ಯಾ? ಒಳಗ್ ಬಾ. ಅದು ಸಾಂಗ್ಸ್ ಕೇಳ್ತಿದ್ದೆ.
ಎಷ್ಟು ಸರಿ ಹೇಳಿದ್ದೀನಿ ನನ್ನ ಬಿಟ್ಬಿಡು, ನನ್ನ ಹಿಂದೆ ಬರಬೇಡ ಅಂತ. ಆದ್ರೂ ಕೂಡ ನನ್ನ ಬಿಡ್ತಿಲ್ವಲ್ಲ. ಇದ್ದಕ್ಕಿದ್ದ ಹಾಗೆ ಹುಡ್ಕೊಂಡು ನಮ್ಮ ಮನೆ ಹತ್ರನೇ ಬಂದಿದ್ಯಾ? ಹೌದು, ಯಾರು ಬರಕ್ ಹೇಳಿದ್ ನಿನ್ನ? ಯಾಕೆ ಬಂದಿದ್ಯಾ? ಚೈತ್ರ, ನಾನು ನಿನಗೆ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಹೋಗಲ್ಲ ಅಂತ. ನೀನ್ ಎಲ್ಲಿದ್ರು ಬರ್ತೀನಿ, ನಿನ್ನೆ ಮದ್ವೆ ಆಗ್ತೀನಿ ಅಂತ. ಅದಕ್ಕೆ ಅಡ್ರೆಸ್ ತಿಳ್ಕೊಂಡು ಇಲ್ಲಿಗೆ ಬಂದೆ. ಶ್ರವಣ್, ಬೇಡ. ನಿನ್ ಜೊತೆ ಮದ್ವೆ ಅನ್ನೋದಾಗಿದ್ರೆ ಅವತ್ತೇ ನಡಿಬೇಕಿತ್ತು. ನಡೆದಿಲ್ಲ ಅಂತಂದ್ರೆ ನಿನಗೂ ನನಗೂ ಯಾವತ್ತೂ ಮದ್ವೆ ಆಗಲ್ಲ. ಆ ಆಸೆಗಳನ್ನೆಲ್ಲ ಇಟ್ಕೋಬೇಡ. ಅದ್ ಹೇಗ್ ಅನ್ಕೋತೀಯ ಚೈತ್ರ? ನೀನ್ ಹಾಗ್ ಅನ್ಕೊಂಡ್ರೆ ನಿಂಗೋಸ್ಕರ ಹುಚ್ಚಂತರ ಅಲ್ದಾಡ್ತಿರೋ ನನ್ ಕತೆ ಏನು? ಯಾಕೆ ನಿನ್ ಸಮಯ ವ್ಯರ್ಥ ಮಾಡ್ಕೋತಿದ್ಯಾ? ಪ್ಲೀಸ್, ನಿನ್ನ ಕೈ ಮುಗಿತೀನಿ, ನನ್ನ ಬಿಟ್ಬಿಡು. ನಾನ್ ನಿನ್ನ ಬಿಟ್ಟು ಇಲ್ಲಿಂದ ಹೊರಟೋದ್ರೆ ನಿನ್ ನೋವು ಪಡ್ತಾರೆ. ಯಾಕಂದ್ರೆ ನೀವು ಮಾಡಿದ ಅವಮಾನ, ನಿಮ್ ತಾಯಿ ಹಾಕಿದ ಪ್ರಶ್ನೆಗಳೆಲ್ಲ, ನಿಮ್ ಸಂಬಂಧಿಕರೆಲ್ಲ ನಮ್ ಬಗ್ಗೆ ಗೊತ್ತಿಲ್ಲದೆ ನಮ್ ಮೇಲ್ ಹಾಕಿದ ಅಪವಾದದಿಂದ ಅವರು ಎದೆ ಹೊಡ್ಕೊಂಡ್ ಸತ್ ಹೋದ್ರು. ಹೇಳ್ಬೇಕು ಅಂದ್ರೆ ಅವ್ರ ಸಾವು ಕಾರಣ ಒಂದ್ ರೀತಿಲಿ ನೀವೇ. ಚೈತ್ರ, ಅವ್ರ ಹಣೆ ಬರ್ದಲ್ಲಿ ಹಾಗೆ ಬರ್ದಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಸರಿ, ನಮ್ಮನೆಯವರು ನಿನ್ನ ಮತ್ ನಿಮ್ ಮನೆಯವ್ರನ್ನ ಅವಮಾನ ಮಾಡಿದ್ರಲ್ವಾ? ನಮ್ಮ ಅಮ್ಮನಿಗೆ ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಹೇಳ್ಬೇಕಾ? ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ನೀನು ನಿಮ್ ಕಡೆಯವರು ಕ್ಷಮಾಪಣೆ ಕೇಳಿದ್ರು, ನಮ್ಮಪ್ಪನ ಫೋಟೋ ಮುಂದೆ ಕಣ್ಣೀರ್ ಹಾಕಿದ್ರು ನಾನು ನನ್ನ ನಿರ್ಧಾರ ಬದಲಾಯಿಸ್ಕೊಳ್ಳಲ್ಲ. ದಯವಿಟ್ಟು ನಿನ್ನಿಂದನೇ ನಾಶ ಆದ ನನ್ನ ಜೀವನನ ಈಗೀಗ್ಲೇ ಮರಿತಾ ನಾನು ಹೊಸ ಜೀವನನ ಶುರು ಮಾಡ್ತಿದ್ದೀನಿ. ನನ್ನ ಬಿಟ್ಬಿಡು ಪ್ಲೀಸ್. ಈ ಹೊಸ ಜೀವನದಲ್ಲಿ ನಾನ್ ನಿನ್ ಜೊತೆ ಆಗಿರ್ತೀನಿ ಚೈತ್ರ. ನನ್ನ ಮದ್ವೆ ಆಗು, ನಾವಿಬ್ರು ಸಂತೋಷವಾಗಿರ್ತೀವಿ. ಬೇಡ. ಬೇಡ, ನನಗೆ ಯಾರು ಜೊತೆ ಆಗಿರೋದು ಬೇಡ. ಪ್ಲೀಸ್, ದಯವಿಟ್ಟು ನನ್ನ ಬಿಟ್ಬಿಡು. ನನ್ನ ಜೀವನ ನಿನ್ ಜೊತೆನೆ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅಂಥದ್ರಲ್ಲಿ ನಿನ್ನ ಅವಶ್ಯಕತೆ ಇಲ್ಲ, ನನ್ನ ಪ್ರೀತಿ ಅವಶ್ಯಕತೆ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ನನ್ನ ಬಿಟ್ಟು ಬೇರೆ ಹುಡುಗಿನ ಹೋಗಿ ಮದ್ವೆ ಮಾಡ್ಕೋ, ಅದೇ ನಿನಗೂ ಒಳ್ಳೇದ್ ಕೂಡ. ಬೇರೆ ಹುಡುಗಿನ? ನಿನ್ನ ಬಿಟ್ರೆ ನನ್ನ ಜೀವನದಲ್ಲಿ ಬೇರೆ ಯಾವ ಹುಡುಗಿನೂ ಇಲ್ಲ. ಅದಕ್ಕೆ ನನ್ನ ಮನ್ಸು ಒಪ್ಪಲ್ಲ. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಇಲ್ಲಿ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ನನ್ನ ಬಿಟ್ಬಿಡು. ನಿನ್ ದಾರಿ ನೀನ್ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಚೈತ್ರ, ಚೈತ್ರ, ನನ್ನ ಮಾತು ಕೇಳು ಚೈತ್ರ. ಚೈತ್ರ, ನಾನು ನಿಮ್ಗೆ ಹೇಳಿದೆ ಅಲ್ವಾ, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅಂತ. ವಿರಾಜ್, ಓಕೆ ವಿರಾಜ್, ಯಾ, ಹಾ ಮಾಮ್. ಸ್ವಲ್ಪ ದಿನ ನೀನು ಮ್ಯೂಸಿಕ್ ರಿಹರ್ಸಲ್ಸ್ ಎಲ್ಲ ನಿಲ್ಲಿಸ್ಬೇಕು ಕಂದ. ಹೌದು ಕಣೋ, ನಿಮ್ ಅಣ್ಣನ ಎಂಗೇಜ್ಮೆಂಟ್ ಕೆಲಸಗಳನ್ನ ಬಿಟ್ಟು ಬೇರೆ ಏನೂ ಮಾಡೋ ಹಾಗಿಲ್ಲ. ಪಬ್ಗೂ ಹೋಗ್ಬೇಡ ಅಂತ ಹೇಳು. ಬೇಬಿ, ಅಣ್ಣ ಫಸ್ಟ್ ಟೈಮ್ ಮದ್ವೆಗೆ ಒಪ್ಕೊಂಡಾಗ್ಲೇ ನಾನು ಎಲ್ಲಾ ಪ್ರೋಗ್ರಾಮ್ಸ್ನು ಕ್ಯಾನ್ಸಲ್ ಮಾಡ್ಕೊಬಿಟ್ಟೆ. ನೀವು ಅದನ್ನ ನನಗೆ ಹೇಳೋ ಅಂತ ಅವಶ್ಯಕತೆ ಇದೆಯಾ? ಬಟ್ ಮಾಮ್, ನೈಟ್ ಹೇಗೋ ಎಲ್ಲ ಖಾಲಿನೇ ತಾನೆ, ಸೊ ಪಬ್ಗೆ ಮಾತ್ರ ಹೋಗಿ ಬರ್ತೀನಿ. ಅದಷ್ಟೇ ಅಲ್ಲ ಕಣೋ, ನಿಮ್ ಅಣ್ಣನ ಎಂಗೇಜ್ಮೆಂಟ್ ಕೆಲಸಗಳೆಲ್ಲ ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಮಾಮ್, ಮುಂದೆ ನಿಂತಲ್ಲ, ನಾನೇ ಮಾಡೋ ಹಾಗೆ ಮಾಡಿಸ್ತೀನಿ. ಹಾಗಾದ್ರೆ ಸೀತಾರತ್ನ ಅವರಿಗೆ ಕ್ಯಾಟ್ರಿಂಗಿಗೆ ಅಡ್ವಾನ್ಸ್ ಆಗಿ ಈ ಚೆಕ್ ಕೊಡು ಅಂತ ಆನಂದ್ ಹೇಳ್ದ. ಕೊಟ್ಬಿಡ್ಬಾ. ಚಿಕ್ಕೋನೆ, ಮುಂದೆ ನಿಂತು ಎಲ್ಲ ಕೆಲಸ ಮಾಡ್ತೀನಿ ಅಂದಿಯಲ್ಲ, ಮೊದ್ಲು ಹೋಗಿ ಚೆಕ್ ಕೊಟ್ಬಾ. ಆದ್ರೂ ಮಾಮ್, ಈ ತರ ಚಿಕ್ಕ ಚಿಕ್ಕ ಕೆಲ್ಸಗಳನ್ನ ನೀವು ನನಗೆ ಯಾಕೆ ಹೇಳ್ತಿದ್ದೀರಾ? ನನ್ನ ರೇಂಜಿಗೆ ತಕ್ಕಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಣ್ಣನ ಎಂಗೇಜ್ಮೆಂಟ್ಗೆ ಮಾಡ್ತಾ ಇರೋ ಮೊದಲನೇ ಕೆಲಸ ಇದು. ನಿನ್ ಕೈಯಾರೆ ನಡಿಬೇಕು ಅಂತ ಆನಂದ್ ನಿನಗ್ ಕೊಡಕ್ ಹೇಳ್ದ. ಅಲ್ಲ, ಸ್ವಲ್ಪ ಹೊತ್ತಿದ್ರೆ ಚೈತ್ರ ಬರ್ತಾಳಲ್ವಾ, ಅವಳು ಕೊಟ್ರೆ ಆಯ್ತಲ್ಲ.
ಅಡ್ಗೆ ಮಾಡ್ತಿರೋದು ಚೈತ್ರ ಅಲ್ಲ ಅಲ್ವಾ, ಸೀತಾರತ್ನ ಅವ್ರಲ್ವಾ. ನೀನ್ ಹೋಗ್ ಕೊಟ್ರೇನೆ ಚೆನ್ನಾಗಿರತ್ತೆ. ಓ ಓಕೆ, ಕೊಡಿಲಿ. ತಗೋ. ನಾನೇ ಕೊಟ್ಬಿಟ್ಟು ಬರ್ತೀನಿ. ನನ್ ಬಂಗಾರ ಕಂದ. ಇಷ್ಟು ಸಲ ಹೇಳಿದ್ರು ಕೂಡ ಅರ್ಥ ಆಗ್ತಿಲ್ವಾ? ಅವಾಗಿಂದ ಬಡ್ಕೋತಾ ಇದೆ, ನನ್ ಪ್ರೀತಿ ನಿನಗೆ ಅರ್ಥ ಆಗಲ್ವಾ? ಹೇ, ಮರ್ಯಾದೆಯಿಂದ ಕೈ ಬಿಡು. ಯಾಕೆ ಬಿಡ್ಲಿ? ನಿನ್ನ ಮದ್ವೆ ಆಗ್ತೀನಿ ಅಂದ್ರೆ ನಮ್ಮ ಮನೆಯವ್ರು ಒಪ್ಪಲ್ಲ. ಆದ್ರೆ ಅವನ್ನ ಒಪ್ಸಿ ನೀನಂದ್ರೆ ಇಷ್ಟ ಅಂತ ಹೇಳಿ ಮದ್ವೆವರೆಗೂ ಕರ್ಕೊಂಬಂದೆ. ಆದ್ರೆ ನಾನು ಅನ್ಕೊಂಡಿರೋ ಥರ ಮದ್ವೆ ನಡೀಲಿಲ್ಲ. ಆದ್ರೆ ನಿನ್ ಮೇಲೆ ಮಾತ್ರ ನನ್ನ ಪ್ರೀತಿನೂ ಕಡಿಮೆ ಆಗ್ಲಿಲ್ಲ, ಆಸೆನೂ ಕಡಿಮೆ ಆಗ್ಲಿಲ್ಲ. ನೀನಂದ್ರೆ ನನ್ಗೆ ಇಷ್ಟ ಇಲ್ಲ. ಪ್ಲೀಸ್ ಬಿಟ್ಬಿಡು. ಯಾಕೆ ಬಿಡ್ಬೇಕು? ಬಿಡಕ್ಕಂತಾನೇನಾ ನಮ್ಮ ಅಪ್ಪ ಅಮ್ಮನ ಎದುರು ಹಾಕೊಂಡು ಇಲ್ಲಿವರೆಗೂ ಬಂದಿದ್ದು. ಅಷ್ಟು ಕಷ್ಟಪಟ್ಟು ನಿನ್ನ ಪಡ್ಕೋಬೇಕು ಅಂತ ಹೇಳಿ ಇಲ್ಲಿ ಕೆಲಸ ಹುಡುಕಿರೋದು. ನೀನು ಹೋಗು ಅಂದಿದ ತಕ್ಷಣ ನಾನು ಹೋಗೋನಲ್ಲ. ನನಗೆ ನಿನ್ ಜೊತೆ ಮದುವೆ ಆಗ್ಲಿ ಜೀವನ ಆಗ್ಲಿ ಬೇಡ. ನೀನು ಹೇಳಿದ ತಕ್ಷಣ ಫೀಲ್ ಆಗಿ ನಾನು ಹೋಗ್ತೀನಿ ಅನ್ಕೊಂಡ್ಯಾ? ಹೋಗ್ದೆ ಮತ್ತೆ ಏನು ಮಾಡ್ತೀಯಾ? ಮದುವೆ ಮಾಡ್ಕೋತೀನಿ. ಇವತ್ತೇ, ಇವಾಗ್ಲೇ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಶ್ರವಣ್. ಮರ್ಯಾದೆಯಿಂದ ಕೈ ಬಿಡು. ಬಿಡು. ಬಿಡಕ್ಕಲ್ಲ ಹಿಡ್ಕೊಂಡಿರೋದು. ಬಿಡು ಬಿಡು ಅಂತಿಲ್ವಾ? ಬಿಡು ಬಿಡು. ಶ್ರವಣ್, ಏನ್ ಮಾಡ್ತಿದ್ಯಾ? ಯಾರು ಇವರೆಲ್ಲ? ನಮ್ಮ ಮದ್ವೆಗಿರೋ ಸಾಕ್ಷಿ ಇವರೆಲ್ಲರೂ. ಅಯ್ಯೋ ಶ್ರವಣ್, ಪ್ಲೀಸ್ ನನ್ನ ಬಿಟ್ಬಿಡು. ಶ್ರವಣ್ ಪ್ಲೀಸ್, ನನಗೆ ತುಂಬಾ ಭಯ ಆಗ್ತಿದೆ. ಬಿಟ್ಬಿಡು. ಇವತ್ ನಿನ್ನ ಬಿಡೋ ಮಾತೇ ಇಲ್ಲ. ಇವತ್ ನಿನ್ ಕತ್ತಿಗೆ ತಾಳಿ ಕಟ್ಟೆ ಕಟ್ತೀನಿ. ನಿಂತ್ಕೋ. ಬರ್ರೋ. ಅಯ್ಯೋ, ನೀನ್ ಎಷ್ಟು ದೂರ ತಪ್ಪಿಸ್ಕೊಂಡು ಹೋದ್ರು ನಾನು ಬರ್ತೀನಿ. ನಿನ್ನ ಮದ್ವೆ ಹಾಗೆ ಆಗ್ತೀನಿ. ಆ ಬುಡ್ಡಿ ಅಂದ್ರನೇ ಇರಿಟೇಷನ್. ಇವಾಗ ಇರಿಟೇಷನ್ ಮನೆಗೆ ಹೋಗ್ಬೇಕು. ಎದ್ದೇಳೆ, ಹೇಳು. ಬಿಟ್ಬಿಟ್ರು. ಹೆಲ್ಪ್ ಹೆಲ್ಪ್ ಹೆಲ್ಪ್, ಪ್ಲೀಸ್ ಹೆಲ್ಪ್ ಮೀ. ಹೆಲ್ಪ್. ಇದೇನಿದು? ಬುಡ್ಡಿ ವಾಯ್ಸ್ ಇದ್ದಂಗಿದೆಯಲ್ಲ, ಎಲ್ಲಿಂದ ಬರ್ತಿದೆ? ಇಲ್ಲ ನನ್ನ ಭ್ರಮೆನಾ? ಬಿಟ್ಬಿಟ್ರು. ಹತ್ತೆ ಅಯ್ಯೋ.
ನಡಿಯೋ ಇಟ್ಕೊಳ್ಳೋ ಬೇಗ. ಎಷ್ಟು ಕಿರ್ಚಿದ್ರು ಎಷ್ಟು ಅರಚಿದ್ರು ಇಲ್ಲಿ ಯಾರು ಬರೋದು ಇಲ್ಲ, ನಿನ್ನ ಕಾಪಾಡೋದು ಇಲ್ಲ. ಇವತ್ತು ನಿನ್ನ ಇಲ್ಲೇ ಮದ್ವೆ ಆಗ್ತೀನಿ. ಯಾರು ನಿನ್ನ ಕಾಪಾಡ್ತಾರೋ ನಾನು ನೋಡ್ತೀನಿ. ವಿರಾಜ್, 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 ಪ್ಲೀಸ್ ವಿರಾಜ್, ಹೆಲ್ಪ್ ಮೀ ಪ್ಲೀಸ್. ಏನು ಇವಾಗ ಇವಳನ್ನ ನೀನು ಕಾಪಾಡ್ತೀಯಾ? ನೋ ಬ್ರೋ, ಇಲ್ಲೇನೋ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನೋಡ್ಕೊಂಡು ಹೋಗಕ್ ಬಂದೆ. ಡ್ರಿಂಕು ಇದೆ, ಆದರೆ ಪಾಪ್ಕಾರ್ನ್ ಒಂದೇ ಮಿಸ್ಸಿಂಗ್. ವಿರಾಜ್, ಪ್ಲೀಸ್ ವಿರಾಜ್, ದಿಸ್ ಇಸ್ ಸೀರಿಯಸ್, ಪ್ಲೀಸ್ ಕಾಪಾಡು. ಬ್ರೋ, ನೀವು ರಾಕ್ ಸ್ಟಾರ್ ವಿರಾಜ್ ತಾನೆ? ಎಸ್ ಬ್ರೋ. ನಾನ್ ನಿಮ್ ದೊಡ್ಡ ಫ್ಯಾನ್ ಬ್ರೋ. ಒಂದ್ ಸೆಲ್ಫಿ ಕೊಡ್ತೀರಾ? ಓ, ಈ ಸೆಟಲ್ಮೆಂಟ್ ಮುಗ್ದಿದ ತಕ್ಷಣ ಕೊಟ್ಬಿಡ್ತೀನಿ. ಏಯ್, ಏನೋ ಅವನ ಜೊತೆ ಮಾತು. ಇಲ್ಲಿಂದ ನೀನು ಸುಮ್ಮನೆ ಹೊರಟೋಗ್ಬಿಡು. ಏನ್ ಬ್ರೋ, ಏನೋ ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಅಂದ್ರೆ ಸುಮ್ಮನೆ ಹೋಗು ಅಂತಿದ್ಯಾ? ನೋಡಪ್ಪ, ನನ್ನಿಂದಾನೇ ಪ್ರಾಬ್ಲಮ್ ಅಂದ್ರೆ ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಪ್ಲೀಸ್ ವಿರಾಜ್, ಪ್ಲೀಸ್, ನಿನ್ನ ಕೈ ಮುಗಿತೇನೆ, ಪ್ಲೀಸ್. ಇಲ್ಲಿ ಒಂದ್ಸಲ ಮುಗಿ ನೋಡೋಣ. ಪ್ಲೀಸ್ ವಿರಾಜ್, ಪ್ಲೀಸ್. ವಾವ್, ಐ ಜಸ್ಟ್ ಲವ್ ದಿಸ್ ಜೆಸ್ಚರ್ ಆಫ್ yours. ಬಟ್ ಬ್ರೋ, ಅದೆಷ್ಟು ದೊಡ್ಡ ಮೆಂಟ್ಲು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಕ್ ಹಿಂಗಿದಾಳಷ್ಟೇ, ದೊಡ್ಡ ಹುಚ್ಚಿ. ಏನೋ ನಿಮ್ ಸೇಫ್ಟಿಗೆ ಅಂತ ಹೇಳ್ದೆ, ಬಿಟ್ಬಿಡು ಬ್ರೋ. ವಿರಾಜ್, ಯಾಕೋ ಹೋಗು ಅಂದ್ರೆ ಅರ್ಥ ಆಗಲ್ವಾ? ನಿಂಗೆ ಕಣ ಹೇಳ್ತಿರೋದು, ಹೋಗೋ. ಸಾರಿ ಬ್ರೋ, ನನ್ನ ಮರ್ಯಾದೆ ಇಲ್ಲದೆ ಮಾತಾಡ್ಸಿದ್ರೆ ನನಗೆ ಎಲ್ಲೆಲ್ಲೋ ಉರಿಯುತ್ತೆ. ಆ ಥರ ಉರಿದಾಗ ಈ ಥರ ಏನಾದರೂ ನಡೆಯುತ್ತೆ. ಸರ್, ಒಂದ್ ಸೆಲ್ಫಿ. ಒಂದು ನಿಮಿಷ ಇರೋ, ನಿಮ್ಮೊಂದು ಫೇಂಟ್ ಆಗಿ ಬೀಳಲಿ. ಹಾಂ, ಓಕೆ, ಬಾ ಇವಾಗ ತೆಗಿ. ಥ್ಯಾಂಕ್ ಯು ಅಣ್ಣ. ಯೋಯ್, ಏನೇ ಬುಡ್ಡಿ, ನಿನಗೆ ನನಗಿಂತ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅನ್ಸುತ್ತೆ. ಇವ್ರಿಗೇನ್ ಮಾಡ್ದೆ? ನಾನೇನ್ ಮಾಡಿಲ್ಲ. ಮತ್ಯಾಕೆ ಇವರೆಲ್ಲರೂ ನಿನ್ನ ಹಿಂದೆ ಬಿದ್ದಿದ್ದಾರೆ? ಆ ಶ್ರಾವಣ
ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಹಿಂದೆ ಬಿದ್ದಿದ್ದಾನೆ. ಮತ್ ಮದ್ವೆ ಮಾಡ್ಕೊಬಿಡತ್ತಾನೆ. 2 ದಿನಕ್ಕೆ ನಿನ್ ಟಾರ್ಚರ್ ತಡಿಯಕ್ಕಾಗದೆ ಓಡೋಗ್ಬಿಡ್ತಿದ್ದ. ವಿರಾಜ್ ಪ್ಲೀಸ್ ಇವರಿಂದ ನನ್ನ ಕಾಪಾಡು. ಲೇ, ನಿಮ್ಮ ಒಳ್ಳೇದಕ್ಕೆ ಕಂಡ್ರು ಹೇಳ್ತಾ ಇರೋದು. ಸುಮ್ಮನೆ ಹೊರಟೋಗ್ರು.